ಮಹೋನ್ನತನೂ ಪರಮತಂದೆಯೂ ಆಗಿರುವ ಪರಲೋಕದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ 7 ದಿನಗಳ ಸೃಷ್ಟಿ ಕಾರ್ಯಗಳ ಕುರಿತು ಧ್ಯಾನ ಮಾಡುತ್ತಾ ಅದರಲ್ಲಿ ಕಂಡುಬರುವ ಆತ್ಮಿಕ ಸತ್ಯಾಂಶಗಳನ್ನು ಆಲೋಚನೆ ಮಾಡುತ್ತಾ ಬರುತ್ತಾ ಇದ್ದೇವೆ. ಕಳೆದ ವಾರ 2ನೇ ದಿನದ ಸೃಷ್ಟಿ ಕಾರ್ಯದ ಕುರಿತು ಧ್ಯಾನ ಮಾಡಿದೆವು. ಈ ದಿನ 3ನೇ ದಿನದ ಸೃಷ್ಟಿ ಕಾರ್ಯದ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ದೇವರು 3ನೇ ದಿನದಲ್ಲಿ ಸಸ್ಯ ಸಂಪತ್ತನ್ನು, ಅಂದರೆ ಭೂಮಿಯ ಮೇಲೆ ಹುಲ್ಲನ್ನು, ಎಲ್ಲಾ ತರಹದ ಕಾಯಿಪಲ್ಯದ ಗಿಡಗಳನ್ನು ಮತ್ತು ಎಲ್ಲಾ ತರಹದ ಬೀಜವುಳ್ಳ ಹಣ್ಣಿನ ಮರಗಳನ್ನು ಉಂಟು ಮಾಡಿದನು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಈ 3ನೇ ದಿನದಲ್ಲಿ ದೇವರು ಉಂಟು ಮಾಡಿರುವ ಕಾಯಿಪಲ್ಯದ ಗಿಡಗಳು ಮತ್ತು ಹಣ್ಣಿನ ಮರಗಳು ನಮಗೆ ಯಾವ ರೀತಿಯಾದ ಆತ್ಮಿಕ ಪಾಠವನ್ನು ಕಲಿಸಿಕೊಡುತ್ತವೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂತ ದೇವರ ಮಕ್ಕಳಾದ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಕರ್ತನು ಎದುರು ನೋಡುತ್ತಿರುವಂತ ಪವಿತ್ರಾತ್ಮನಿಂದುಂಟಾಗುವ ಆತ್ಮಿಕ ಫಲಗಳನ್ನು ಕೊಡುವವರಾಗಬೇಕು ಎಂಬುದಾಗಿ ಈ 3ನೇ ದಿನದ ಸೃಷ್ಟಿ ಕಾರ್ಯ ನಮಗೆ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಸತ್ಯವೇದದಲ್ಲಿ ದೇವರ ಮಕ್ಕಳಾದ ನಮ್ಮನ್ನು ಮರಗಳಿಗೆ ಹೋಲಿಸಿರುವುದನ್ನು ಅನೇಕ ವಾಕ್ಯ ಭಾಗಗಳಲ್ಲಿ ಕಾಣುವವರಾಗಿದ್ದೇವೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದಂತಿರುವನು ಎಂಬುದಾಗಿ 1ನೇ ಕೀರ್ತನೆಯಲ್ಲಿ ಬರೆಯಲಾಗಿದೆ. ಮತ್ತು ನೀತಿವಂತರು ಖರ್ಜೂರದ ಮರದ ಹಾಗೆ ಬೆಳೆಯುವರು ಎಂಬುದಾಗಿ 92ನೇ ಕೀರ್ತನೆಯಲ್ಲಿ ಹೇಳಲಾಗಿದೆ. ಹಾಗೂ ಅರಸನಾದ ದಾವೀದನು, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು ಎಂಬುದಾಗಿ 52ನೇ ಕೀರ್ತನೆಯಲ್ಲಿ ಹೇಳಿರುವನು. ಹೀಗೆ ದೇವರ ಮಕ್ಕಳನ್ನು ನೀತಿಯ ವೃಕ್ಷಗಳಿಗೆ ಅಥವಾ ಮರಗಳಿಗೆ ಹೋಲಿಸಿರುವುದನ್ನು ಸತ್ಯವೇದದಲ್ಲಿ ಕಾಣುವವರಾಗಿದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 3ನೇ ವಚನದಲ್ಲಿ ಗಮನಿಸುವುದಾದರೆ, ದೇವರು ತನ್ನ ಪ್ರಭಾವಕ್ಕೋಸ್ಕರವಾಗಿ ಹಾಕಿರುವ ನೀತಿಯ ವೃಕ್ಷಗಳು ನಾವು ಎಂಬುದಾಗಿ ತಿಳಿಸಲಾಗಿದೆ. ಅಂದರೆ ದೇವರು ತನ್ನ ಮಹಿಮೆಗಾಗಿ, ತನ್ನ ಘನತೆಗಾಗಿ, ತನ್ನ ಪ್ರಭಾವಕ್ಕಾಗಿ ನಮ್ಮನ್ನು ನಾಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಹಾಗಾದರೆ ದೇವರು ನಮ್ಮನ್ನು ಎಲ್ಲಿ ನಾಟಿದ್ದಾನೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ ಪ್ರಕಾರ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕರೆತಂದು ಕಾನಾನ್ ದೇಶದಲ್ಲಿ ನಾಟಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಅದೇ ಪ್ರಕಾರ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ನಮ್ಮನ್ನು ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಾಟಿದ್ದಾನೆ ಎಂಬುದಾಗಿ ಹೇಳುವಂತದ್ದಾಗಿದೆ. ಕೊಲಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಾಟಿದ್ದಾನೆ ಎಂಬುದಾಗಿ, ಮತ್ತು ಕೀರ್ತನೆ 92:13ನೇ ವಚನದ ಪ್ರಕಾರ ಯೆಹೋವನು ತನ್ನ ಆಲಯದಲ್ಲಿ ಸಸಿಗಳ ಹಾಗೆ ನಮ್ಮನ್ನು ನಾಟಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಪ್ರಿಯರೇ, ಯಾಕೆ ದೇವರು ನಮ್ಮನ್ನು ತನ್ನ ಬೆಳಕಿನಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ಆಲಯದಲ್ಲಿ ನಾಟಿದ್ದಾನೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ನಮ್ಮಿಂದ ದೇವರಿಗೆ ಘನ, ಮಾನ, ಮಹಿಮೆ, ಪ್ರಭಾವಗಳು ಉಂಟಾಗಬೇಕೆಂದು. ಹಾಗಾದರೆ ನಮ್ಮಿಂದ ದೇವರಿಗೆ ಹೇಗೆ ಮಹಿಮೆ ಉಂಟಾಗುತ್ತದೆ? ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸಿರುವಂತೆ, ನಾವು ಬಹಳ ಫಲ ಕೊಡುವುದರಿಂದಲೇ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಎಂಬುದಾಗಿ ತಿಳಿಸಲಾಗಿದೆ. ಹಾಗಾದರೆ ಯಾವ ರೀತಿಯಾದಂಥ ಫಲಗಳನ್ನು ದೇವರು ನಮ್ಮಿಂದ ಎದುರು ನೋಡುತ್ತಾ ಇದ್ದಾನೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ತಿಳಿಸಿರುವಂತೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆ, ದಮೆ ಎಂಬ ಆತ್ಮನ ಫಲಗಳನ್ನು ಕೊಡುವ ನೀತಿಯ ವೃಕ್ಷಗಳು ನಾವಾಗಬೇಕೆಂದು ಕರ್ತನು ಬಯಸುತ್ತಿರುವನು. ಹೀಗೆ ನಾವು ಆತ್ಮನ ಫಲಗಳನ್ನು ಕೊಡುವುದಾದರೆ ನಾಶನ ಮಾರ್ಗದಲ್ಲಿರುವ ಅನೇಕರಿಗೆ ನಾವು ಜೀವ ವೃಕ್ಷವಾಗಿ ಕಂಡು ಬರುತ್ತೇವೆ ಮತ್ತು ಈ ಮೂಲಕ ಅನೇಕರನ್ನು ನಾವು ಕರ್ತನ ಬಳಿಗೆ ಕರೆತರುತ್ತೇವೆ. ಈ ಕಾರ್ಯದ ನಿಮಿತ್ತ ದೇವರಿಗೆ ಮಹಿಮೆ ತರುವಂತವರಾಗುತ್ತೇವೆ. ಆದುದರಿಂದ ದೇವರು ನಮ್ಮಿಂದ ಆತ್ಮನ ಫಲಗಳನ್ನು ಆಶಿಸಿ ತನ್ನ ಆಲಯದಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ಬೆಳಕಿನಲ್ಲಿ ನೀತಿಯ ವೃಕ್ಷಗಳಾಗಿ ನಮ್ಮನ್ನು ನಾಟಿದ್ದಾನೆ. ನನ್ನ ಪ್ರಿಯ ಆತ್ಮೀಯರೇ,
ನಾವು ಆತ್ಮಿಕ ಫಲಗಳನ್ನು ಕೊಡಬೇಕೆಂದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅಂಟಿಕೊಂಡಿರಬೇಕು, ಆತನಲ್ಲಿ ನೆಲೆಯಾಗಿ ನಿಲ್ಲಬೇಕು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ತಿಳಿಸಲಾಗಿದೆ. ನಾವು ಕ್ರಿಸ್ತನಲ್ಲಿ ನೆಲೆಯಾಗಿ ನಿಲ್ಲದೆ ಹೋದರೆ ನಮ್ಮಷ್ಟಕ್ಕೆ ನಾವು ಫಲ ಕೊಡಲಾರೆವು, ನಾವು ಒಣಗಿ ಹೋಗುವೆವು ಮತ್ತು ಫಲ ಕೊಡದ ಪ್ರತಿಯೊಂದು ಕೊಂಬೆಗಳನ್ನು ತೆಗೆದು ದೇವರು ಬೆಂಕಿಯಲ್ಲಿ ಹಾಕಿಬಿಡುವನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನದಲ್ಲಿ ತಿಳಿಸಲಾಗಿದೆ. ಆದುದರಿಂದ ಪ್ರಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ನೆಲೆ ನಿಂತು ಬಹಳವಾಗಿ ಫಲ ಕೊಡುವುದರ ಮೂಲಕ ದೇವರಿಗೆ ಮಹಿಮೆ ತರುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಹೌದು, ನಾವು ನಿನಗೋಸ್ಕರವಾಗಿ ಆತ್ಮಿಕ ಫಲಗಳನ್ನು ಕೊಡುವಂತವರಾಗಬೇಕೆಂದು ನಮ್ಮನ್ನು ಕತ್ತಲೆಯಿಂದ ಕರೆದು ನಿನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಿ ನಿನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಮತ್ತು ಲೋಕದಿಂದ ಪ್ರತ್ಯೇಕಿಸಿ ನಿನ್ನ ಆಲಯದಲ್ಲಿ ನಮ್ಮನ್ನು ಸಸಿಗಳ ಹಾಗೆ ನೀತಿ ವೃಕ್ಷಗಳ ಹಾಗೆ ನಾಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ನೀನು ನಮ್ಮಿಂದ ಎದುರು ನೋಡುವಂತ ಆತ್ಮಿಕ ಫಲಗಳನ್ನು ಕೊಡುವಂತ ನೀತಿ ವೃಕ್ಷಗಳಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ನಮ್ಮ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗುವಂತೆ ನಾವು ಬಾಳುವಂತ ಕೃಪೆಗೆ ನಡೆಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ನಿನ್ನಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುವುದರ ಮೂಲಕವಾಗಿ ನಿನಗೆ ಫಲ ಕೊಡುವಂತ ಮರಗಳಾಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತ ಪ್ರಿಯ ದೇವಜನರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ತೇವೆ. ಅವರ ವೈಯಕ್ತಿಕ ಜೀವಿತ, ಅವರ ಕೌಟುಂಬಿಕ ಜೀವಿತ, ಅವರ ಉದ್ಯೋಗ ವ್ಯವಹಾರಗಳನ್ನ, ಅವರ ಮಕ್ಕಳ ವಿದ್ಯಾಭ್ಯಾಸಗಳನ್ನ ಆಶೀರ್ವಾದ ಮಾಡು. ಕುಟುಂಬದ ಜೀವಿತದಲ್ಲಿ, ಉದ್ಯೋಗದಲ್ಲಿ ನಿನ್ನ ಮಕ್ಕಳು ಎದುರಿಸುತ್ತಿರುವಂತ ಎಲ್ಲ ಕೊರತೆಗಳಿಂದ, ಎಲ್ಲ ಹೋರಾಟಗಳಿಂದ, ಸಮಸ್ಯೆಗಳಿಂದ ಬಿಡಿಸಿ ಸಂತೋಷ, ಸಮಾಧಾನ, ಸುಖ, ಸೌಭಾಗ್ಯಕ್ಕೆ ನಡೆಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ನಮ್ಮ ಉದ್ದೇಶ ಆಲೋಚನೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಿಂದ ಈ ದಿನದ ನಮ್ಮ ಸೇವೆ ಫಲದಾಯಕವಾಗಿರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.